ಮೇ ಫಸ್ಟ್ ವೀಕಲ್ಲಿ ನಮ್ಮ ರಾಧಾ ಮಾಧವ ವಿಡಿಯೋ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಚಾಲೆಂಜಿಂಗ್ ಆಗಿ ತಗೋತಾ ಇದ್ದೀವಿ. ಮೇ ಫಸ್ಟ್ ವೀಕ್ ಆ ಡೇಟ್ ಒಂದು ಫಿಕ್ಸ್ ಮಾಡ್ತೀವಿ. ಲೈಕ್ ಆಲ್ಮೋಸ್ಟ್ ಈ ಒಂದು 20-25 ಡೇಸ್ ಬಿಡ್ತೀವಿ, ನೋಡೋಣ ಲಿರಿಕಲ್ ವಿಡಿಯೋ ಎಷ್ಟು ಹೋಗುತ್ತೆ ಅಂತ. ಆ್ಯಂಡ್ ನನಗೆ ಸಾಬಿಕ್ ಅವ್ರು ಹೇಳಿದ್ದು ಅಷ್ಟೇ, ಲಿರಿಕಲ್ ವಿಡಿಯೋ ಅಲ್ವಾ, ಟೆನ್ಷನ್ ತೊಗೋಬೇಡಿ, ಜನ ಆ ಥರ ಕೈ ಬಿಡೋದಿಲ್ಲ, ಸೊ ಸಪೋರ್ಟ್ ಮಾಡ್ತಾರೆ, ವಿಡಿಯೋ ಸಾಂಗ್ ಬಿಡೋಣ ನೆಕ್ಸ್ಟು. ಸೊ ನಾವು ಬೇರೆ ಸಾಂಗ್ ಹೋಗೋಣ ಅಂದ್ಕೊಂಡಿದ್ವಿ. ಇಲ್ಲ, ನಾವು ರಾಧಾ ಮಾಧವ ಸಾಂಗ್ಗೆ ಗೆಲ್ಲಿಲ್ಲ ಅಂದಮೇಲೆ ಇನ್ಯಾವ ಸಾಂಗ್ ಗೆಲ್ತೀವಿ? ಸೊ ಇಷ್ಟು ಚೆನ್ನಾಗಿರೋ ಸಾಂಗ್ನ ಗೆಲ್ಸೋಕ್ಕಾಗ್ತಿಲ್ಲ ಅಂದಮೇಲೆ ಸೊ ಆ ವಿಡಿಯೋ ಸಾಂಗ್ನ ಬಿಟ್ಟು ವಿಲ್ ಪ್ರೂವ್ ಅವರ್ ಸೆಲ್ಫ್, ನಮ್ಮ ಸಾಂಗ್ನ ಪ್ರೂವ್ ಮಾಡ್ಕೋತೀವಿ, ನಾವು ನಮ್ಮ ಕ್ವಾಲಿಟಿನ ಪ್ರೂವ್ ಮಾಡಿ ಜನಕ್ಕೆ ತಲುಪ್ತೀವಿ. ಆ್ಯಂಡ್ ಅದಕ್ಕೆ ನೀವು ಸಪೋರ್ಟ್ ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ಲಿ, ಸೊ ನಮ್ಮ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಸೊ ಪ್ರೊಡ್ಯೂಸರ್ ಮನೋಹರ್ ಅವರಾಗಿರ್ಬೋದು, ಸೊ ಅವ್ರಿಗೂ ಕೂಡ ನಿಮ್ಮ ಸಪೋರ್ಟ್ ಬೇಕು. ಆ್ಯಂಡ್ ಯಾರೇ ಹೊಸಬ್ರು ನಿಮ್ಮಲ್ಲಿ ಒಂದು ಒಳ್ಳೆ ಕಂಟೆಂಟ್ಸ್ ಇದೆ, ಯಾಕಂದರೆ ನಾನು ಕೂಡ ಒಬ್ಬ ಹೊಸಬನಾಗೆ ಹೋಗಿದ್ದು. ಆ್ಯಂಡ್ ನನ್ನ ಕಡೆಯಿಂದ ನಾನು ಆಲ್ಮೋಸ್ಟ್ ಎಲ್ಲ ಪ್ರೆಸ್ ಮೀಟಲ್ಲಿ, ನನ್ನ ಸೋಷಲ್ ಮೀಡಿಯಾ, ನನ್ನ ಮೂವಿ ಪ್ರಮೋಷನ್ ಟೈಮಲ್ಲೂ ಯಾರಿಗೊಂದು ನನ್ನ ಕಡೆಯಿಂದ ಏನು ಸಪೋರ್ಟ್ ಮಾಡೋಕ್ಕೆ ಸಾಧ್ಯ, ಫಾರ್ ಎಕ್ಸಾಂಪಲ್ ಮೇಕಪ್ ಆರ್ಟಿಸ್ಟ್ಗಳಿಗಾಗಿರ್ಬೋದು, ಯಾರೋ ಒಂದಿಬ್ಬರು ಡ್ಯಾನ್ಸರ್ಸ್ಗಾಗಿರ್ಬೋದು, ಪ್ರತಿಯೊಂದರಲ್ಲೂ ಒಂದೊಂಥರ ಸಪೋರ್ಟ್ ಮಾಡಿದ್ದೀನಿ ಇದುವರೆಗೆ. ಅದನ್ನ ಹೇಳ್ಕೊಳ್ಳೋದು ಏನಕ್ಕೆ ಅಂದರೆ ಅಟ್ಲೀಸ್ಟ್ ಇನ್ನೊಂದು 4 ಜನ ಮಾಡಲಿ ಅಂತ. ಎಲ್ಲರೂ ಹೇಳ್ತಾರೆ ಸಪೋರ್ಟ್ ಮಾಡಿದ್ನ ಯಾರು ಹೇಳ್ಬಾರ್ದು, ಹೆಲ್ಪ್ ಮಾಡಿದ್ದು ತಪ್ಪು ಅದು. ಯಾಕೆಂದರೆ ಅದು ರೀಚ್ ಆಗ್ತಾ ಈಗ ಅಪ್ಪು ಸರ್ ಮಾಡುವಾಗ ಅವ್ರು ಇಲ್ದಾಗ ಯಾರಿಗೂ ಹೆಲ್ಪ್ ಮಾಡೋದನ್ನು ಟ್ರೆಂಡೇ ಇರಲಿಲ್ಲ, ಅದು ಟ್ರೆಂಡ್ ಅಂತಲೇ ಯೂಸ್ ಮಾಡಬೇಕು. ಬಟ್ ಅಪ್ಪು ಸರ್ ವಿಷಯ ಎಲ್ಲ ಗೊತ್ತಾದ್ಮೇಲೆ ಅವ್ರು ಹೋದ್ಮೇಲೆ ಈಗ ಅದು ಎಷ್ಟು ಜನ 100 ಜನ ಎಕ್ಸ್ಟ್ರಾ ಶುರು ಆಗಿದ್ದಾರೆ ಸಪೋರ್ಟ್ ಮಾಡೋರು, 4 ಜನಕ್ಕೆ ಚಾರಿಟಿ ಮಾಡಬೇಕು ಅನ್ನೋದು. ಅದೇ ರೀತಿ ಹೊಸಬ್ರಾಗಿರ್ಬೋದು, ಹಳಬ್ರಾಗಿರ್ಬೋದು ಮಾತಾಡಿದೆ ಇಟ್. ಆ್ಯಂಡ್ ನನ್ನ ಇನ್ಸ್ಟಾ ಪೇಜ್ ಚೆಕ್ ಮಾಡ್ಬೋದು, ನಾನು ಯಾರ್ದು ಹೆಸರು ತಗೊಳ್ಳಲ್ಲ. ಎಷ್ಟೋ ಜನ ಮೂವಿಗಳು ಹಳಬ್ರದೆ ರಿಲೀಸ್ ಆಗಿದ್ದಾಗ, ಥಿಯೇಟ್ರ್ ಇಲ್ಲ ಅಂದಾಗ, ನಮ್ಮ ಮೂವಿಗೆ ಆಡಿಯನ್ಸ್ ಬರ್ತಿಲ್ಲ ಅಂದಾಗ ವಾಲಂಟಿಯರ್, ನಾನು ಇದುವರೆಗೂ ಒಂದು ಪೇಯ್ಡ್ ಪ್ರಮೋಷನ್ ಮಾಡಿಲ್ಲ ಅಥವಾ ದುಡ್ಡು ಇಸ್ಕೊಂಡು ಒಂದು ವೀಡಿಯೋ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಿ. ನಾನು ಯಾರು ಮಾಡಿದ್ದೀನಿ ಅನ್ನೋ ಇದ್ರೆ ಬೇಕಾದ್ರೆ ಬರ್ಬೋದು, ಆ ಥರ ಒಂದು ವೀಡಿಯೋ ಮಾಡಿಲ್ಲ. ಪ್ರತಿಯೊಂದು ಮೂವಿಗೆ ನಾನು ಈ ಚೆನ್ನಾಗಿದೆ ನೋಡಿಬಿಟ್ಟು, ಮೂವಿನ ನೋಡಿಬಿಟ್ಟು ಚೆನ್ನಾಗಿದೆ, ದಯವಿಟ್ಟು ಕನ್ನಡ ಸಿನಿಮಾ ಗೆಲ್ಲಿಸಿ, ಕನ್ನಡ ಸಿನಿಮಾಗೆ ಹೋಗಿ ಅಂತ ವೀಡಿಯೋಸ್ ಮಾಡ್ತಿದ್ದೆ. ಬಟ್ ಇವತ್ತು ಅವ್ರಿಗೆ ನಮ್ಮ ಸಾಂಗ್ನ ಶೇರ್ ಮಾಡಿ, ಸರ್ ಈ ಥರ ಇದೆ, ನಿಮ್ಮಿಂದ ಒಂದು ಸ್ಟೋರಿ ಹಾಕಿದ್ರೆ ಅಥವಾ ಕೇಳ್ಬಿಟ್ಟು ಇಷ್ಟ ಆದರೆ ಹಾಕಿ, ಅಟ್ಲೀಸ್ಟ್ ಕೇಳಿ ಅಂತೆಲ್ಲ ಮಾಡಿದ್ರು. ರೆಸ್ಪಾನ್ಸ್ ಬರಲ್ಲ ನಮಗೆ. ಸೊ ಅದು ನಮ್ಮ ಒಂದು ದುರದೃಷ್ಟ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ತಮಿಳಲ್ಲಿ ಇವರು ಡ್ಯೂಡ್ ಹೀರೋ, ಅವ್ರಿಗೆ ಎಲ್ಲರೂ ಸಪೋರ್ಟ್ ಹೇಗೆ ಸಿಗ್ತಾ ಇದೆ. ನಮ್ಮಲ್ಲಿ ಹೊಸಬ್ರಿಗೆ ಯಾರು ಬರ್ತಾ ಇದ್ದಾರೆ, ಯಾರು ಸಪೋರ್ಟ್ ಸಿಗ್ತದೆ? ನನಗೆ ಬೇಡ, ನನಗೆ ಸಪೋರ್ಟೇ ಬೇಡ. ಅಟ್ಲೀಸ್ಟ್ ಹೊಸಬ್ರು ಯಾರಾದ್ರು ಒಬ್ಬರು ಯಾರೋ ಬಂದವರು ನಮ್ಮ ಬಂದಿದ ತಕ್ಷಣ ಎಲ್ಲ ನಿಂತ್ಕೋತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ದಯವಿಟ್ಟು ಏನಾದರೂ ಒಂದು ಪ್ಲ್ಯಾಟ್ಫಾರ್ಮ್, ಈಗ ನಮ್ಮಲ್ಲಿ ನನ್ನ ಸಜೆಷನ್ ತುಂಬ ಚಿಕ್ಕವನು, ಇದೊಂದನ್ನ ದಯವಿಟ್ಟು ಹೈಲೈಟ್ ಮಾಡಿ. ನನ್ನ ಫಿಲಮ್ಗೆ ಲೈಕ್ ಹೇಗೆ ಆದರೂ ಬರೋರು ಬಂದೇ ಬರ್ತಾರೆ, ಹೋಗೋರು ಹೋಗೇ ಹೋಗ್ತಾರೆ. ಬಟ್ ನಿಜವಾಗ್ಲೂ ಇದು ಎಷ್ಟೋ ಜನದ ಮುಂದಿನ ಪೀಳಿಗೆ ಬಗ್ಗೆ ಒಂದು ಪಾಯಿಂಟ್ ಇದು. ದಯವಿಟ್ಟು ಇದನ್ನು ಕ್ಲಿಪ್ನ ನೀವು ಸಪ್ರೇಟಾಗಿ ಹಾಕಬೇಕು. ಈ ಒಂದು ರಿಕ್ವೆಸ್ಟ್ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಿದ್ದಾರೆ, ಈಗ ಜಯಮಾಲಾ ಮೇಡಮ್ ಅಧ್ಯಕ್ಷರಾಗಿದ್ದಾರೆ, ಅವರ ನೇತೃತ್ವದಲ್ಲಿ ಬಂದರೂ ಇನ್ನೂ ಖುಷಿ. ಹೊಸಬ್ರಿಗೆ ಫಾರ್ ಎಕ್ಸಾಂಪಲ್ ಯಾವುದೊಂದು ಆಡಿಯೋ ತಂದರು ಅಥವಾ ಯಾವುದೊಂದು ರಿಲೀಸ್ ತಂದರು, ತುಂಬ ಒಂದು ಏನಂತ ಹೇಳ್ಬೋದು, ಒಳ್ಳೆ ಮೆಚ್ಯೂರ್ಡ್ ಮೈಂಡ್ ಸೆಟ್ಗಳನ್ನ, ಕೆಪಾಬಿಲಿಟಿ ಇರೋರನ್ನ ಒಂದು 5 ಜನ ಸೇರಿಸಿ ಕಮಿಟಿ ಮಾಡಿ, ಕನ್ನಡ ಚಲನಚಿತ್ರ ಮಂಡಳಿದು ಒಂದು ಯೂಟ್ಯೂಬ್ ಚಾನಲ್ ಲೇಬಲ್ ಇದೆ ಅಂದರೆ ಈಸಿಯಾಗಿ ತಂದು ಕೊಡ್ತೀವಿ ನಾವು, ನಮಗೊಂದು ಗ್ಯಾರಂಟಿ ಇರುತ್ತೆ. ಆಮೇಲೆ ಅದೊಂದು ಓಪನ್ ಟ್ರಾನ್ಸ್ಪರೆಂಟಾಗಿ ಇಟ್ಬಿಟ್ರೆ ನೀವು ದುಡ್ಡು ಮಾಡಿ, ಹಾಕಿರೋರ್ಗೂ ದುಡ್ಡು ಆಗುತ್ತೆ, ಸಾಂಗ್ ಚೆನ್ನಾಗಿರೋ ಜನ ನೋಡ್ತಾರೆ. ನೀವು ಒಂದು ಜಡ್ಜ್ಮೆಂಟ್ಗೆ ಒಂದು ಕಮಿಟಿ ಇಟ್ಕೊಳ್ಳಿ. ನೆಕ್ಸ್ಟ್ ಮೂವಿ ಡಿಸ್ಟ್ರಿಬ್ಯೂಷನ್ಗೆ ನೀವು ನಂಬ್ತಿರೋ ಬಿಡ್ತಿರೋ, ಸರ್ನ ಕರ್ಕೊಂಡು ಗಾಂಧಿನಗರಕ್ಕೆ ಹೋಗಿದ್ವಿ ನಾವು, ಪ್ರೊಡ್ಯೂಸರ್ ಸರ್ನ ಗಾಂಧಿನಗರಕ್ಕೆ ಕರ್ಕೊಂಡು ಹೋಗಿದ್ವಿ. ಇಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅಂದ್ವಿ. ಸರ್ ಒಂದು ಕೋಟಿ ಆಗುತ್ತೆ, ನಾವು ಬೇಕಾದ್ರೆ ಒಂದು 70-80 ಲಕ್ಷ ಮಾಡ್ಕೋತೀವಿ, ಇಷ್ಟು ಥಿಯೇಟ್ರ್ ರಿಲೀಸ್ ಮಾಡ್ಕೊಡ್ತೀವಿ, ತಂದುಬಿಡಿ ಅಂತ. ಇವರು ಸರ್ರು ಫಿಲಮ್ ನೋಡಲಿಲ್ಲ, ಸಾಂಗ್ ಕೇಳಲಿಲ್ಲ, ಏನೂ ವಿಚಾರಿಸಿಲ್ಲ. ಫಿಲಮ್ ರಿಲೀಸ್ 70 ಲಕ್ಷ 80 ಲಕ್ಷ ಬೇಕು, ತಂದುಕೊಟ್ಬಿಡಿ, ಮಾಡ್ಕೊಡ್ತೀವಿ. ಸೊ ಹಂಗಾರೆ ಇಲ್ಲಿ ಯಾರು ಕೇಳೋರು ಯಾರು ಇಲ್ವಾ? ಅಂದರೆ ಇದೆಲ್ಲ ಟಾಕ್ಸ್ ಇತ್ತಲ್ಲ ಹೊರಗಡೆ, ಗುರು ಇಲ್ಲಿ ಸರಿ ಇಲ್ಲ ಅಥವಾ ಇಲ್ಲಿ ಏನೋ ಒಂದು ಭದ್ರ ಇಲ್ಲ, ಹೊಸಬ್ರಿಗೆ ಇದಲ್ಲ, ಅದು ನಿಜಾನ? ಇರೋದು ಯಾರು ಬರಲೇಬಾರ್ದು ಹೊಸಬ್ರಿಗೆ. ಆ್ಯಂಡ್ ಏನಾದರೂ ಒಂದು ಮಾಡಬೇಕಲ್ಲ. ಈಗಿರೋ ಸ್ಟಾರ್ಸ್ ಎಲ್ಲ ಸ್ಟಾರ್ಸ್ ಆದರೂ ಅಂದರೆ ಹಳಬ್ರದ್ದು ಏನಾದರೂ ಒಂಚೂರು ಇರ್ತಿತ್ತಲ್ಲ ಕಾಂಟ್ರಿಬ್ಯೂಷನ್. ಆ್ಯಂಡ್ ಈಗಿನ ದೊಡ್ಡ ಸ್ಟಾರ್ಸ್ ಏನಾದ್ರು ಚಿಕ್ಕ ಕಾಂಟ್ರಿಬ್ಯೂಷನ್ ಬಂದರೆ ನಮ್ಮಂತರ ಎಷ್ಟೋ ಜನ ಬರ್ಬೋದು. ಸೊ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ರಾಜಕಾರಣ ತುಂಬ ವರ್ಸ್ಟು ಅಥವಾ ಅಲ್ಲಿ ಏನೂ ಆಗಲ್ಲ ಅದು ಇದು ಅಂತ ಎಲ್ಲ ಹೇಳ್ತಿದ್ರು. ಬಟ್ ಇದನ್ನ ವರ್ಸ್ಟ್ ಅಂತ ಹೇಳಲ್ಲ, ಇಲ್ಲಿ ತುಂಬ ಅವಕಾಶ ಕಮ್ಮಿ, ರಾಜಕಾರಣಕ್ಕಿಂತ ಅವಕಾಶ ಕಮ್ಮಿ. ರಾಜಕೀಯದಲ್ಲಿ ಬೆಳೆಯೋದು ತುಂಬ ಕಷ್ಟ ಅಂತಾರೆ, ಅದಕ್ಕಿಂತ 100% ಸಿನಿಮಾದಲ್ಲಿ ಕಮ್ಮಿ. ಹೊಸಬ್ರಿಗೆ ನಾನು ಯಾಕೆಂದರೆ ಅನುಭವಿಸಿದ್ದೀನಿ. ಏಕೆಂದರೆ ಎಷ್ಟು ಜನಕ್ಕೆ ತಲೆ ಕೊಡಬೇಕು ಗೊತ್ತಾ? ಹೊಸ ಆರ್ಟಿಸ್ಟ್ ಆಗಿ ಬಂದರೆ, ನೀವು ಹೀರೋ ಆಗಿ ಬಂದರೆ, ಆಲ್ಮೋಸ್ಟ್ ಹೀರೋ ಡೈರೆಕ್ಟ್ರು ಇವರಿಬ್ಬರೇ ಟೀಮ್ ಕಟ್ಟೋದು. ಅವ್ರು ಎಷ್ಟು ಜನಕ್ಕೆ ತಲೆ ಕೊಡಬೇಕಿರುತ್ತೆ ಅಂದರೆ, ಒಬ್ಬರು ಪ್ರೊಡ್ಯೂಸರ್ ಏನಾದ್ರು ಹೆಚ್ಚು ಕಮ್ಮಿ ಲಾಸ್ ಆಯಿತು ಅಂದರೆ ಪ್ರೊಡ್ಯೂಸರ್ಗೆ, ಅವ್ರಿಗೆ ನಾವು ರೆಸ್ಪಾನ್ಸಿಬಲ್ ಆಗೇ ಇರ್ತೀವಿ. ಫ್ಯಾಮಿಲಿ ಮೆಂಬರ್ಸ್, ಯಾಕೆಂದರೆ ನಾವು ಕನಸು ಕಟ್ಟಿರ್ತೀವಲ್ಲ,